ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಗೌರಿ ಪ್ರಣಯಾಯ ಗೌರಿ ಗಮನಾಯ ನೀಡು ಶಿವ ನೀಡದಿರು ಶಿವ ಕಾವುದು ನನ್ನ ಕಾಯ. ಜಾತ್ರಾ ಮಹೋತ್ಸವದ ಕೊನೆ ದಿನವಾದಂತಹ ಇಂದು ಹರ ಹರ ಶಂಭು ಶಂಭು ಶಿವ ಮಹಾದೇವ. ಬರ್ರಿ ಜಾತ್ರೆಗೆ ಹೋಗೋಣ. ಆ್ಯಕ್ಚುಲಿ ಏನು ಮಧ್ಯಾಹ್ನ ಎಲ್ಲ ಪೂಜೆ ಮುಗಿಸ್ಕೊಂಬಂದೀವಿ ನೋಡ್ರಿ. ಮಧ್ಯಾಹ್ನ ಕರೆಕ್ಟ್ ಆಗಿತ್ತಲ್ಲ, ಸ್ವಲ್ಪ ಏನೈತಲ್ಲ ಮಲ್ಕೊಂಡಿದ್ದು. ಇವಾಗ ರೆಡಿ ಆಗತ್ತೀನಿ. ಜಾಸ್ತಿ ಏನು ಟೈಮ್ ಆಗಿಲ್ಲ, ಒಂದು 6:30 ಹಿಂಗಾಗೈತೆ ರೀ. ಆದ್ರೆ ಅದೇನೈತೆ ನೋಡ್ರಿ, ನಾನು ಒಳಗೆ ಅಡುಗೆ ಮನೆಯಾಗಿದ್ನಲ್ಲ, ರೆಡಿ ಆಗತ್ತಿದ್ದು. ಸೊ ಹೆಣ್ಮಕ್ಳು ರೆಡಿ ಆಗಿ ನಿಮ್ಗೆ ಗೊತ್ತಿರ್ತಲ್ಲ, ಸ್ವಲ್ಪ ಲೇಟ್ ಆಗತ್ತೆ ಅಂದ್ಕೊಂಡು ಹಂಗಾಗಿ ನಮ್ಮ ಮನೆಯವ್ರು ಏನೈತಿ ಹಿಂದೆ ವಿಡಿಯೋ ಮಾಡತ್ತಿ. ನಂಗೆ ಗೊತ್ತಿದ್ದಿಲ್ಲ, ಸೊ ಲೈಟ್ ಹಾಕಿಲ್ಲ ನಾನು. ಹಂಗಾಗಿ ಕತ್ಲೆ ಕಾಣತೈತಿ. 6:30 ಆಯಿತು. ಬಟ್ ಆಲ್ಮೋಸ್ಟು ಇಲ್ಲಿ ತೇರು ಸ್ವಲ್ಪ ಜಲ್ದಿನೇ ಆಗತ್ತೆ ನೋಡ್ರಿ. ಹಾಗಾಗಿ ಮಧ್ಯಾಹ್ನ ಹೋಗಿ ಬಂದಿದ್ದೀವಲ್ಲ, ಜಲ್ದಿ ಹೋಗ್ಬೇಕು ಅಂದ್ಕೊಂಡು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ಪರವಾಗಿಲ್ಲ, ಆದರೂ ಈಗ ಲೇಟ್ ಆಗೈತಿ. ಬರ್ರಿ ಇವಾಗ ಹೋಗೋಣ. ಬರ್ರಿ ಇವಾಗ ಜಾತ್ರೆಗೆ ಹೋಗೋಣ. ಆ್ಯಕ್ಚುಲಿ ಏನು ನೋಡ್ರಿ, ಇವಾಗ ಆಲ್ಮೋಸ್ಟ್ ಏನಲ್ಲ ಸಾಡಿ, ಆ್ಯಕ್ಚುಲಿ ಜಾತ್ರೆ ಅಂದ್ರೆ ಏನೈತಿಲ್ಲ, ಸಾಡಿ ಹಾಕ್ಕೊಂಡ್ರೆ ಅದಕ್ಕೊಂದೇನೋ ಕಳೆನ ಬೇರೆ ಅಂತಾರೆ. ಹಾಗಾಗಿ ಸಾಡಿ ಹಾಕ್ಕೊಂಡು ಹೊಂಟೀವಿ ಇವತ್ತು. ಆ್ಯಕ್ಚುಲಿ ಇವತ್ತು ಜಾತ್ರೆ ತೇರು. ಬಟ್ ಇವಾಗ ನಾವು ಹೋಗೋ ಟೈಮಿಗೆ ಆಲ್ಮೋಸ್ಟ್ 6:30 ಆಯಿತು. ಟೈಮ್ ಎಷ್ಟಾಯ್ತು? ಟೈಮ್ 6:30 ಆಗೈತ್ರಿ ಇವಾಗ. ಆ್ಯಕ್ಚುಲಿ ಇದು ಏನೈತೆ ನೋಡ್ರಿ, ಎಲ್ಲ ಲಿಂಗದ ಮಠದ ಏನು ತೇರು ಅಂತ ಹೇಳ್ತೀವಿ ನೋಡ್ರಿ, ಭಾಳ ಅಂದ್ರೆ ಭಾಳ ಜಲ್ದಿ ಆಗತ್ತೆ. ಜಲ್ದಿ ಎಳಿತಾರೆ ತೇರು. 5 ಗಂಟೆಗೆಲ್ಲ ಎಳಿತಾರೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಹೋಗಿ ಬಂದ್ವಿ. ಹೊರಗಡೆ ಹೋಗಿ ಬಂದ ತಕ್ಷಣ ಸುಸ್ತಾಗ್ಬಿಡುತ್ತೆ. ಸೊ ಬಿಸಿಲಿಗೆ ಮಲ್ಕೊಂಡು ಎದ್ದು ಏನೈತೆ ನೋಡ್ರಿ ರೆಡಿಯಾಗಿ ಇವಾಗ ವಾಪಸ್ ಹೊಂಟಿವಿ. ಹೋದ್ರೆ ಇವತ್ತು ಇನ್ನೊಂದು ವಿಶೇಷ ಏನಂತಂದ್ರೆ, ಜಾತ್ರೆ ಒಳಗೆ ನಾಟಕ ಇರುತ್ತೆ. ಸೊ ನಮ್ಮ ಕಡೆ ಜಾತ್ರೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಈ ನಾಟಕ ಏನು ನೋಡ್ತೀವಿ ನೋಡ್ರಿ, ಅದು ಭಾಳ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಇವಾಗ ಜಾತ್ರೆ ಮತ್ತು ನಾಟಕ ಎಲ್ಲ ಮುಗಿಸ್ಕೊಂಡು ಲೈಟ್ ಏನೈತಿಲ್ಲ ಜಾತ್ರೆ ಮಾಡಿದ್ರೆ ಆಯ್ತಂತ ಸ್ವಲ್ಪ ಲೇಟಾಗಿ ಹೊಂಟಿವಿ. ಸೊ ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಇನ್ನೇನು ಹೋಗ್ಬೇಕು. ತೇರು ಬಂದು ಸಣ್ಣ ತೇರು ಐತಿ, ಭಾಳ ದೊಡ್ಡದೇನಿಲ್ಲ. ಬಟ್ ಆಲ್ಮೋಸ್ಟ್ ತೇರು ಎಳೆದ್ಬಿಟ್ಟು ಜಾಗದಲ್ಲಿ ನಿಂತಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಜಾತ್ರೆ ಏನಿರುತ್ತೆ ನೋಡ್ರಿ, ಫುಲ್ ಒಂಥರ ಊರ ಕಡೆ ಏನು ಜಾತ್ರೆ ಮಾಡ್ತೀವಲ್ಲ ನಮ್ಮ ಕಡೆ, ಅಂದ್ರೆ ಸಿಟಿ ಜಾತ್ರೆ ನೋಡಿರಿ ನೀವು, ವಾಸ್ಕೋ ಸಪ್ತಾಹ ಅದೆಲ್ಲ. ಬಟ್ ಈ ಜಾತ್ರೆ ನಮಗೆ ಏನೈತಿಲ್ಲ ಭಾಳ ವಿಶೇಷ. ಯಾಕಂದ್ರೆ ಊರೊಳಗೆ ಏನು ಜಾತ್ರೆ ಮಾಡ್ತೀವಿ ನೋಡ್ರಿ, ಅದೇ ಥರ ಅನ್ಸುತ್ತೆ ಅಂಥೇಳಿ. ಸೊ ಬರ್ರಿ ಇವಾಗ ಹೋಗೋಣ. ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಅಲ್ಲೇ ಜಾತ್ರೆ ಒಳಗೆ ಏನೈತಿಲ್ಲ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ರಥ ನಿಮಗೆ ನಾನು ಮೆರವಣಿಗೆ ದಿನ ತೋರಿಸಿದ್ದು ನೋಡ್ರಿ. ಮೆರವಣಿಗೆ ಒಳಗೆ ಫುಲ್ ಏನು ರೆಡಿ ಮಾಡಿರ್ತಾರಲ್ಲ, ಮತ್ತು ಆ ಕಡೆ ರೆಡಿ ಮಾಡಿದ್ರ ಜೊತೆಗೆ ಜನನೂ ಫುಲ್ ತುಂಬಿರ್ತಾರೆ ನೋಡಿ. ಹಂಗಾಗಿ ಫುಲ್ಲಾಗಿ ನಿಮ್ಗೆ ಅದು ರಥ ನೋಡೋಕೆ ಸಿಕ್ಕಿದ್ದಿಲ್ಲ. ಬಟ್ ನೋಡೋಕೆ ಇದು ಭಾಳ ಚೆಂದ ಕಾಣಿಸುತ್ತೆ. ಸೊ ಹಾಗಾಗಿ ಸೈಡಲ್ಲಿ ನಿಲ್ಸಿದ್ರು ನೋಡ್ರಿ. ಮೊದಲು ಹೋಗಿ ಒಂಚೂರು ಏನೈತಲ್ಲ ಪೂರ್ತಿಯಾಗಿ ನೋಡಿಬಿಟ್ರೆ ಆಯ್ತು ಅಂತೇಳಿ. ಸೊ ಒಂಚೂರು ಹೋಗಿ ರಥ ನೋಡಾತೀವಿ. ಇದಾದಮೇಲೆ ಆಲ್ಮೋಸ್ಟ್ ನಿಮ್ಗೆ ಹೇಳಿದಂಗೆ ಹೆಂಗೂ ತೇರು ಮುಗ್ದಿರುತ್ತೆ. ಸೊ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಅದ್ರ ಪಕ್ಕಕ್ಕೆ ಒಂದು ಗುಡಿ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಮಿಸ್ ಮಾಡಿದೆ. ಇಲ್ಲಿ ಇನ್ನೊಂದು ಐತೆ ಅಂತೇಳಿ. ಇದು ಸಹ ಯಲ್ಲಾಲಿಂಗನ ಮಠದ ಸೈಡಲ್ಲಿ ಒಂದು ಗುಡಿ ಐತೆ ನೋಡ್ರಿ. ಇದು ಸಣ್ಣದ್ರ ಸಲುವಾಗಿ ನಾನು ಗುಡಿ ಅನ್ನತ್ತೀನಿ. ಇದು ಆ್ಯಕ್ಚುಲಿ ಮಠನೇ, ಬಟ್ ಇದನ್ನು ನಾನು ತೋರಿಸಿದ್ದಿಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ನಾನು ಹೋಗಿದ್ದಿಲ್ಲ. ಹಾಗಾಗಿ ಮೊದಲು ನಮಸ್ಕಾರ ಮಾಡಿಕೊಂಡು ಬರೋಣ ಅಂತೇಳಿ ಈ ಕಡೆ ಬಂದೀನಿ. ಇಲ್ಲಿ ಒಂದು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಿಮಗೆ ಮಠಕ್ಕೆ ಹೋಗೋದೇನು ತೋರಿಸ್ತೀನಿ ಅಂತ. ಅದ್ರ ಹತ್ರ ಈ ಗಾರ್ಡನ್ ನೋಡ್ರಿ, ನಿಮಗೆ ಕಾಣಿಸ್ತಿರ್ಬೋದು. ಒಂದಿಷ್ಟು ಏನು ಮೊದಲು ಇದೆಲ್ಲ ಫ್ರೀ ಆಗಿತ್ತು ಪ್ಲೇಸ್. ಬಟ್ ಇವಾಗ ಏನೈತೆ ನೋಡ್ರಿ, ಎಲ್ಲ ಗಿಡಗಳು ಬೆಳೆಸ್ಬಿಟ್ಟು ಫುಲ್ ಒಂಥರ ಗಾರ್ಡನ್ ಥರ ಮಾಡಿಬಿಟ್ಟಾರ. ಇಲ್ಲಿ ನಿಮಗೆ ಕಾಣಿಸಿರೋ ಫುಲ್ ಏನು ಹಸಿರು ಇದಿಷ್ಟು ಗಾರ್ಡನ್ ಮಾಡ್ಯಾರ. ಅದ್ರ ಜೊತೆಗೆ ಇಲ್ಲಿ ಏನು ಕುತ್ಕೊಂಡಾರ ನೋಡ್ರಿ, ಇದು ಬಂದುಬಿಟ್ಟು ಫುಲ್ ಏನು ಗೋವಾ ಜನ ಏನು ಇರಂಗಿಲ್ಲ. ಯಾಕಂದ್ರೆ ಔಟ್ ಸೈಡಿಂದನೂ ಬಂದಿರ್ತಾರೆ, ಹೊರಗಡೆಯಿಂದ ಬೇರೆ ಕಡೆ ಬಂದಿರ್ತಾರೆ ನೋಡ್ರಿ. ಅವರಿಗೆಲ್ಲ ಒಂಚೂರು ಜಾಗ ಏನೈತಿಲ್ಲ, ದೇವಸ್ಥಾನದ ಹತ್ರ ಅಂದ್ರೆ ತಣ್ಣಗಿರುತ್ತೆ. ಸೊ ಈ ರೀತಿ ಗಿಡ ಇದ್ರೆ ಫುಲ್ ಇನ್ನೂ ತಣ್ಣಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡಕ್ಕೆಲ್ಲ ಮಾಡ್ಯಾರ. ಇದು ರಾತ್ರಿ ಏನು ಬರ್ತೀವಿ ನೋಡ್ರಿ ತೇರು ನಾಟಕ ನೋಡೋವಾಗಲಿ ಇಲ್ಲ ಮಧ್ಯಾಹ್ನ ಅಲ್ಲಿ ಫುಲ್ ತಂಪಿರುತ್ತೆ. ಫುಲ್ ಗಿಡಗಳೇ ಬೆಳೆಸ್ಯಾರ. ನೋಡ್ತಿರ್ಬೋದು ನೀವು, ಹಸಿರು ಎಷ್ಟು ಚಂದ ಕಾಣತೈತಿ. ಇಲ್ಲಿ ಕಾಣಿಸತೈತಿ ನೋಡ್ರಿ ಮಠದ್ದು. ಇದು ಮಠ. ಬರೀ ಮಠದೊಳಗೆ ಹೋಗಿ ಬರೋಣ ಅಂತ. ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಮಠದೊಳಗೆ ಬಂದ್ರೆ ಫುಲ್ ಗದ್ದಲ ನೀವು ಇಲ್ಲಿ ಕಾಣಿಸ್ತಿರ್ಬೋದು.
ನಾನು ಅವಾಗಲೇ ಹೇಳ್ದಂಗೆ ಟೈಮ್ ಆಗೇ ಬಂದೀವಿ ನೋಡ್ರಿ. ಹಾಗಾಗಿ ಫುಲ್ ಏನೈತಲ್ಲ ತೇರು ಎಳೆದು ನಿಂತಿತ್ತು. ಆ್ಯಕ್ಚುಲಿ ತೇರು ನೋಡ್ರಿ ಇದಿಷ್ಟೇ ಸಣ್ಣದೈತಿ ತೇರು. ಯಾಕೆ ಲೇಟಾಗಿ ಬಂದೀವಿ ಅಂದರೆ ಹೆಂಗೂ ತೇರು ಕಾಣಿಸಂಗಿಲ್ಲ, ಯಾಕಂದ್ರೆ ಸಣ್ಣದಾಗತ್ತೆ ನೋಡ್ರಿ, ಗದ್ದಲ ಭಾಳ ಆಗತ್ತೆ ಅಂತೇಳಿ. ಸೊ ನಮಗೆ ಇಲ್ಲಿ ತೋರ್ಸಾತೀನಿ ನಾನು. ಇದು ಬಂದು ಹೊರಗಡೆಯಿಂದ ಮಠದಿಂದ ಹೊರಗೆ ಏನು ನೋಡ್ತೀವಿ ನೋಡ್ರಿ, ಅಲ್ಲಿಂದ ಏನೈತಲ್ಲ ಆ್ಯಕ್ಚುಲಿ ಇಲ್ಲಿ ಸಣ್ಣ ಗುಡಿ ಕಾಣತೈತಿ ನೋಡ್ರಿ. ಎದುರುಗಡೆನೇ ಒಂದು ಹನುಮಂತರ ಗುಡಿ ಐತಿ, ಅದು ಹನುಮಂತರ ಗುಡಿ. ಬಟ್ ಇಲ್ಲಿಂದ ಫುಲ್ ಏನು ಕಾಣಿಸತೈತಿ ನೋಡ್ರಿ, ಇದೆಲ್ಲ ಜಾತ್ರೆ ಹೊರಗಡೆಯಿಂದ ನೈಟ್ ಏನು ಮುಗಿಸ್ಕೊಂಡು ಬಂದಿವಲ್ಲ ಹೊರಗಡೆ ಇಲ್ದಿದ್ದು. ಫುಲ್ ಗದ್ದಲ 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 ಐತಿ. ಆವಾಗಲೇ ಹೇಳ್ದಂಗೆ ಅದ್ರ ಬೇರೆ ಸ್ಪೆಷಲ್ ಇವಾಗ ಏನೈತಂದ್ರೆ ನಾಟಕ ಐತೆ ನೋಡ್ರಿ. ಆ್ಯಕ್ಚುಲಿ ಇದು ಸ್ವಲ್ಪ ಏನೈತಲ್ಲ ಫುಲ್ ಮುಗಿಸ್ಕೊಂಡು ನಾಟಕ ಸ್ಟಾರ್ಟ್ ಮಾಡ್ತಾರೆ. ನಾವು ಅಂದ್ಕೊಂಡಿವಿ 8-9 ಗಂಟೆ ಆಗ್ಬೋದು ಅಂತೇಳಿ. ಅಲ್ಲಿವರೆಗೂ ಏನೈತೆ ನೋಡ್ರಿ ನಾವು ಸ್ವಲ್ಪ ಜಾತ್ರೆ ಮಾಡೋಣ. ಯಾಕಂದ್ರೆ ಜಾತ್ರೆ ದಿನ ಜಾತ್ರೆ ಮಾಡೋ ಖುಷಿನೇ ಬೇರೆ ಇರುತ್ತೆ ನೋಡ್ರಿ. ಹಾಗಾಗಿ ಇದು ನಿಮಗೆ ನೋಡ್ತಿರ್ಬೋದು. ನಾನು ಬೆಳಗ್ಗೆ ನಿಮಗೆ ತೋರಿಸಿದ್ದೆ ವಿಡಿಯೋದೊಳಗೆ, ಹಿಂದಿನ ವಿಡಿಯೋದೊಳಗೆ ಮಧ್ಯಾಹ್ನ ಇದ್ದಾಗ ಫುಲ್ ಖಾಲಿ ಇತ್ತು. ಇಲ್ಲಿ ನೋಡ್ತಿರ್ಬೋದು ನಾವು ಇಡೀ ಪೂರ್ ಏನೈತೆ ನೋಡ್ರಿ ಒಂದು ಜನಸಾಗರನ ಅಂತ ಹೇಳ್ಬೋದು. ಫುಲ್ ಎಲ್ಲ ಜನ ತುಂಬಿಕೊಂಡಾರ. ಇವಾಗ ಎಷ್ಟು ಗದ್ದಲ ಐತೆ ಅಂತೇಳಿ. ಕೋಟಿ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು. ಫುಲ್ ಅಂದ್ರೆ ಫುಲ್ ಗದ್ದಲ ಐತಿ. ಎಷ್ಟೊಂದು ಗದ್ದಲ ಇಲ್ಲಿ ನಿಮ್ಗೆ ಲೈನ್ ಕಾಣಿಸ್ತೈತ್ರಿ. ಆ ಕಡೆ ಫುಲ್ ಇರುತ್ತೆ, ಯಾಕಂದ್ರೆ ಅದು ರೋಡ್ ಸೈಡಿಂದ ಹಿಡಿದು ಫುಲ್ ಲೈನ್ ಇರುತ್ತೆ. ಬಟ್ ಈ ಥರ ಏನು ಗದ್ದಲ ನೋಡಕ್ಕೆ ಒಂಥರ ಚೆಂದ ಅನ್ಸುತ್ತೆ. ಸೊ ಹಂಗಾಗಿ ಅಲ್ಲಿ ಫುಲ್ ಗದ್ದಲ ಐತಿ. ಇಷ್ಟು ಗದ್ದಲಕ್ಕೆ ನಿಂತ್ರೆ ನಮಗೇನೈತೆ ನೋಡ್ರಿ ನಾಟಕ ನೋಡೋಕೆ ಟೈಮು ಸಿಗಲ್ಲ ಅಂದ್ಕೊಂಡು ಸ್ವಲ್ಪ ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಜೋಕಾಲಿ ಕಡೆ ಹೋಗಿ ಬಂದ್ರಾತಂಥೇಳಿ ಬಂದು ನೋಡ್ರಿ ಸಣ್ಣ ಮಕ್ಕಳದು. ಸೊ ಇಲ್ಲಿಗೆ ನಾವು ಬಂದೇ ಇಲ್ಲ. ಆಲ್ಮೋಸ್ಟ್ ಏನಿದೆ 5ನೇ ದಿನ ಆತಂದ್ರೆ ಈ ಕಡೆ ಬಂದಿದ್ದಿಲ್ಲ, ಯಾಕಂದ್ರೆ ಮಕ್ಕಳು ಆಡ್ಸೋಕ್ಕಾಗಲಿ ನೋಡೋಕ್ಕಾಗಲಿ ಫುಲ್ ಅಲ್ಲೇ ಪ್ರವಚನ ಅದು ಇತ್ತು ನೋಡ್ರಿ. ನಾನು ಹೇಳ್ದಂಗೆ ಅವಾಗಲೇ ಪ್ರವಚನ ಅದಕ್ಕೆ ಕೇಳ್ಕೊತ ಇದ್ದೀವಿ ಅಂದ್ರೆ ಕಡೆ ಹೋಗೋ ಮನಸ್ಸು ಆಗಿಲ್ಲ. ಯಾಕಂದ್ರೆ ನಾವು ಆ ಕಡೆ ಆ ಭಾಷೆನ ಸ್ವಲ್ಪ ಏನಾಗಿರುತ್ತಂದ್ರೆ ಕಳ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಸೊ ನಮ್ಮ ಭಾಷೆ ವರ್ಷಕ್ಕೊಂದ್ಸಲ ಸಿಗೋದಂದ ಫುಲ್ ಊರ ಕಡೆ ಎಲ್ಲ ನೋಡ್ತಿರ್ಬೋದು. ಒಂದೊಂದು ತಿಂಗಳು ಇರುತ್ತೆ. ಶ್ರಾವಣ ಇದೆಲ್ಲ ಇದ್ದಾಗ ನಮ್ಮ ಅವ್ವರು ಇಲ್ಲಿಂದ ಏನಿರುತ್ತೆ ನೋಡ್ರಿ 1 ತಿಂಗಳು ಫುಲ್ ಊರಿಗೆ ಹೋಗ್ಬಿಟ್ಟಿರ್ತಾರೆ. ಅದು ಪುರಾಣ ಕೇಳೋಕ್ಕೋಸ್ಕರನೇ 1 ತಿಂಗಳು ಊರಿಗೆ ಹೋಗಿರ್ತಾರೆ. ಅವರೆಲ್ಲ ಫುಲ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತಾರೆ. ಅದಕ್ಕೆ ಇವಾಗ ಇಲ್ಲಿ 5 ದಿನ ಇದ್ದರು, ಆ 5 ದಿನ ನಮ್ಗೆ ಅಲ್ಲೇ ಇರಲಿ ಅಂದ್ಕೊಂಡು ಇಟ್ಕೊಂಡಿದ್ವಿ. ಇವತ್ತು ತೇರೆಲ್ಲ ಮುಗೀತು ನೋಡ್ರಿ. ಮುಗಿದ್ಮೇಲೆ ಸೊ ಒಂಚೂರು ಏನೈತಲ್ಲ ಈ ಕಡೆ ಎಲ್ಲ ಜೋಕಾಲಿ ಕಡೆ ಆಡೋಣ ನೋಡೋಕಂತ ಬಂದ್ವಿ. ಆಡೋದನ್ನು ಜೋಕಾಲಿ ನೋಡೋದ್ರೊಳಗೆ ಏನು ಇರಂಗಿಲ್ಲ, ಬಟ್ ಆಡು ಮಕ್ಕಳು ನೋಡೋದೊಂದು ಖುಷಿ ಇರುತ್ತೆ. ಸೊ ಫುಲ್ ಇದು ನೈಟ್ ಆಗಿತ್ತಲ್ಲ, ಹಾಗಾಗಿ ಫುಲ್ ಅಷ್ಟು ಏನು ಕ್ಲಾರಿಟಿಯಾಗಿ ವಿಡಿಯೋ ಬಂದಿಲ್ಲ ಅಷ್ಟು ಕ್ಲಿಯರಾಗಿ. ಬಟ್ ಎಷ್ಟು ಬರುತ್ತೋ ಅಷ್ಟನ್ನು ನಾನು ತೋರ್ಸೋಕೆ ಏನೈತಲ್ಲ ಪ್ರಯತ್ನ ಮಾಡೀನಿ. ಫಸ್ಟ್ ಚೆಂದ ಕಾಣಿಸತೈತೆ ನೋಡ್ರಿ. ಇಲ್ಲಿ ಮಕ್ಕಳು ಖುಷಿ ನೋಡ್ತಿರ್ಬೋದು. ಜಾತ್ರೆ ಒಳಗೆ ಇಲ್ಲೇನು ನೋಡ್ತಿರ್ತೀವಿ ಗದ್ದಲ ಅದಕ್ಕಿಂತ ಏನೈತಲ್ಲ ಮಕ್ಕಳು ಫುಲ್ ಖುಷಿಯಾಗಿದ್ದಾಗ ಆ ಒಂದು ನಗು ಮಕ್ಕಳೊಳಗೆ ಏನು ನಗು ನೋಡಿದ ತಕ್ಷಣ ಆಟೋಮೆಟಿಕ್ಲಿ ನಗು ಬರುತ್ತಲ್ಲ, ಹಂಗೆ. ಆ್ಯಕ್ಚುಲಿ ಈ ವರ್ಷನೇ ಇಲ್ಲಿ ಜಾಸ್ತಿ ಏನೇ ಜೋಕಾಲಿ ಹಾಕಿದ್ದು. ಪ್ರತಿ ವರ್ಷವೂ ಒಂದೊಂದು ಸಣ್ಣದು ಪೂರ್ತಿ ಸಣ್ಣ ಮಕ್ಕಳದ್ದು ಏನೈತೆ ನೋಡ್ರಿ ಸೈಕಲ್ ಥರ ಏನಿರ್ತಾವಲ್ಲ ಅದನ್ನು ಹಾಕ್ತಾರೆ. ಈ ವರ್ಷ ದೊಡ್ಡದು ಬಂದಿತ್ತು. ಬಟ್ ಎಲ್ಲರೂ ಹೇಳತ್ತಿದ್ರು ಅಷ್ಟೊಂದು ಬಂದಾವ ಅಂಥೇಳಿ. ಸೊ ನಾವೇನೈತಲ್ಲ ಹೋಗಿದ್ದಿಲ್ಲ, ಹಾಗಾಗಿ ಇನ್ನೂ ಟೈಮ್ ಐತಲ್ಲ ನೋಡ್ಕೊಂಡು ಬರೋಣ. ಬಂದು ಆಮೇಲೆ ಏನೈತೆ ನೋಡ್ರಿ ನಾಟಕ ಸ್ಟಾರ್ಟ್ ಆಗೋ ಹೊತ್ತಿಗೆ ಕುತ್ಕೊಂಡ್ರಾಯ್ತು ಅಂಥೇಳಿ ನೋಡಕ್ಕೆ ಬಂದೀವಿ. ಇದಾದಮೇಲೆ ಫೇವ್ರೇಟ್ ಹೇಳಿದ್ನೆಲ್ಲ ನಮ್ಗೆ ಫುಲ್ ಕಾಯ್ಕೊಂಡಿರ್ತೀವಿ ಅಂತೇಳಿ ಅಂದ್ರೆ ತೇರು ಮುಗಿಯೋರಿಗಂತೂ ಫುಲ್ ಜಾತ್ರೆ ಕಾಯ್ತೀವಿ. ಅದಾದಮೇಲೆ ಕಾಯ್ತೀವಿ ಅಂದ್ರೆ ನಾಟಕ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ಯಾಕಂದ್ರೆ ಊರ ಕಡೆ ಯಾವುದೇ ಜಾತ್ರೆ ಆದ್ರೆ ನೋಡ್ರಿ ಅಷ್ಟೇ ಕಾಯ್ತಿದ್ವಿ ಎಲ್ಲ. ನಾವೆಲ್ಲ ಏನೈತೆ ನೋಡ್ರಿ 9ಕ್ಕೆ ನಾಟಕ ಸ್ಟಾರ್ಟ್ ಆಗುತ್ತಂದ್ರೆ ಇನ್ನು 7ಕ್ಕೆ ಹೋಗಿ ನಮ್ಮ ಕಡೆ ಎಲ್ಲ ನೋಡಿದ್ರಲ್ಲ ಒಂದೊಂದೆಲ್ಲ ಏನು ಬೆಡ್ಶೀಟ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ವಿ. ಯಾಕಂದ್ರೆ ಫುಲ್ ಬೆಳಗಿನವರೆಗೂ ಇರುತ್ತೆ ಅಂತೇಳಿ. ಜಾಗ ಸಿಗಂಗಿಲ್ಲ ನೋಡ್ರಿ ಆ ಜಾಗ ಸಲುವಾಗಿ. ಸೊ ಇಲ್ಲಿನೂ ಏನು ಗದ್ದಲ ಕಮ್ಮಿ ಆಗುತ್ತೆ ಅನ್ನಂಗಿಲ್ಲ, ಯಾಕಂದ್ರೆ ಫುಲ್ ಗದ್ದಲ ಆಗುತ್ತೆ. ಫುಲ್ ಗದ್ದಲ ಆಗೋದ್ಲಿಂತ್ರನ ಇಲ್ಲಿನೂ ಜಾಗ ಸಿಗುತ್ತೆ ಇಲ್ಲ ಅಂತ, ಬಟ್ ಜಾಗ ಇರುತ್ತೆ. ಬಟ್ ನಾಟಕ ಏನಂದ್ರೆ ಸ್ವಲ್ಪ ಮುಂದಿನಿಂದ ನೋಡಿದ್ರಂದ್ರೆ ಭಾಳ ಖುಷಿ ಸಿಗುತ್ತೆ. ಸೊ ಹಾಗಾಗಿ ಮುಂದೆ ಜಾಗ ಸಿಗೋದು ಕಮ್ಮಿ. ಹಾಗಾಗಿ ಜಲ್ದಿನ ಹೋಗಿ ಮನೆಗೆ ಹೋಗಿ ವಾಪಸ್ ಬರ್ಬೇಕಂತೇಳಿ ಅಂದ್ಕೊಂಡಿವಿ. ಹೋಗುವಾಗ ಇಲ್ಲಿ ನಾವು ಜಲ್ದಿನ ಸ್ವಲ್ಪ ನೋಡಿ ಹೋದ್ರಾತು ಅಂದ್ಕೊಂಡ್ವಿ. ಬಟ್ ಇಲ್ಲಿ ನೋಡ್ಕೊತ ನಿಂತ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಬಟ್ ಆದರೂ ಹೋಗ್ಬಿಡೋಣ ಬರ್ರಿ, ಯಾಕಂದ್ರೆ ಭಾಳ ತಾತಂದ್ರೆ ಅವಾಗಲೇ ಹೇಳ್ದಂಗೆ ಜಾಗ ಸಿಗಲ್ಲ. ಸುಮ್ಮನೆ ಹೋಗುವಾಗ ಇಲ್ಲಿ ನೋಡ್ರಿ ಇಲ್ಲಿ ಅಂಗಡಿ ಚಂದ ಕಾಣತ್ತಾವ ಅಂಥೇಳಿ ಫುಲ್ ಗಾಡಿ ಎಲ್ಲ ಸಣ್ಣ ಮಕ್ಕಳು ಏನಾರು ಕರ್ಕೊಂಬಂದುಬಿಟ್ರೆ ಈ ಅಂಗಡಿ ಬಿಟ್ಟು ಮುಂದಕ್ಕೆ ಹೋಗಲ್ಲ. ಅಲ್ಲಲ್ಲ ನಿಂತ್ಕೊಂಡು ಬರೋಟಿಗೆ ಹಸು ಆಗ್ಬಿಡ್ತಿ. ಇಲ್ಲೊಂದು ನೋಡ್ರಿ ಗೋಬಿ ಅಂಗಡಿ ಕಾಣತೈತಿ. ಸ್ವಲ್ಪ ಒಂಚೂರು ಗೋಬಿ ತಿನ್ಕೊಂಡು ಹೋಗೋನು. ಜಾತ್ರೆ ಅಂದಮೇಲೆ ಆ್ಯಕ್ಚುಲಿ ಅಲ್ಲೊಂದು ಅಷ್ಟು ಊಟ ಐತಿ. ಇಲ್ಲಿ ಗೋಬಿ ತಿನ್ನತ್ತೀರ ಅನ್ಕೋಬೇಡ್ರಿ. ಯಾಕಂದ್ರೆ ಅಲ್ಲಿ ಊಟದ ಲೈನಿಗೆ ನಿಂತ್ವಿ ಅಂದ್ರೆ 1 ಅವರ್ ಏನಿದ್ರು 1 ತಾಸು 2 ತಾಸು ಬೇಕಾಗತ್ತೆ. ಹಾಗಾಗಿ ಅಲ್ಲಿ ಲೈನಿಗೆ ನಿಂತ್ರೆ ನಮ್ಗೆ ಊಟ ಸಿಗಂಗಿಲ್ಲ ಜಲ್ದಿ. ಅಲ್ಲಿ ಊಟ ಏನೈತೆ ನೋಡ್ರಿ ಮಾಡ್ಕೊತ ಕುಂತ್ವಿ ಅಂದ್ರೆ ನಮ್ಗೆ ನಾಟಕ ನೋಡೋಕ್ಕೂ ಸಿಗಂಗಿಲ್ಲ ಅಂದ್ಕೊಂಡು ಬರ್ಬೇಕಾದ್ರೆ ಜಾತ್ರೆ ಒಳಗೆ ಒಂಚೂರು ಗೋಬಿ ಅಂಗಡಿನೇ ಜಾಸ್ತಿ ನೋಡ್ರಿ. ಹಾಗಾಗಿ ಒಂದು ಸ್ವಲ್ಪ ತಿನ್ಕೊಂಡು ಹೋದ್ರಾಯ್ತು ಅಂತೇಳಿ ಇದೊಂದು ಸ್ವಲ್ಪ ಏನೈತಲ್ಲ ನಾಷ್ಟ ಮಾಡತ್ತಿ. ಇದಿಷ್ಟು ಮಾಡಿಕೊಂಡು
ಆ್ಯಕ್ಚುಲಿ ಆಮೇಲೆ ಬರ್ತೀವಲ್ರಿ ಹೊಳ್ಳಿ ಬರ್ತೀವಿ. ಆ್ಯಕ್ಚುಲಿ ಫುಲ್ ನೈಟ್ ತನಕ ಇರುತ್ತೆ. ಬೇಕಂದ್ರೆ ಊಟ ಮಾಡ್ಕೊಂಡೈತಿ. ಆ್ಯಕ್ಚುಲಿ ಈಗ ಟೈಮ್ ಬಂದು 8 ಗಂಟೆ ಆಗೈತಿ ಇನ್ನು. ಹಾಗಾಗಿ ಹೊಳ್ಳಿ ವಾಪಸ್ ಬಂದ್ವಿ ಅಂದ್ರೆ ಮನೆಗೆ ಹೋಗಿ ನಮ್ಮ ಮನೆಯಿಂದ ಜಾತ್ರೆ ಏನೈತೆ ನೋಡ್ರಿ ಜರಿಯಿಂದ ನಮ್ಮ ಮನೆಯಿಂದ ಗಾಡಿ ಒಳಗೆ ಒಂದು 5 ನಿಮಿಷದ ರಸ್ತೆ ಐತಿ. ಎಲ್ಲರೂ ನಡ್ಕೊಂಡೇ ಬರ್ತಾರೆ. ಸೊ ಒಂಚೂರು ಜಲ್ದಿ ಬರ್ತೀವಿ ಅಂದ್ಕೊಂಡು ಏನೈತೆ ನೋಡ್ರಿ ಸ್ಕೂಟಿ ಗಾಡಿ ಅನ್ನೋಕೇನು ಸ್ಕೂಟಿ ಮ್ಯಾಗ ಹೋಗಿ ಬರ್ತೀವಿ. ಸೊ ಮನೆಗೆ ಹೋಗಿ ವಾಪಸ್ ಏನೈತಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕಂತ ಅಂದ್ಕೊಂಡು. ಯಾಕಂದ್ರೆ ಫುಲ್ ನೈಟ್ ನಾಟಕ ಇರುತ್ತೆ. ಬಟ್ ಎಷ್ಟೊತ್ತನ ನೋಡ್ತೀವಿ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಫುಲ್ ಏನು ಎಕ್ಸೈಟ್ಮೆಂಟ್ ಅಂತೀವಲ್ಲ ಅದ್ರೊಳಗೆ ಅದೀನಿ. ಯಾಕಂದ್ರೆ ಫುಲ್ ನಾಟಕ ನೋಡ್ಬೇಕು ಅನ್ನೋದ್ರೊಳಗೆ. ನೋಡಿದ್ರೆಲ್ಲ ತೇರಿನ ವಿಡಿಯೋ ಇಷ್ಟೇ. ಸೊ ನಿಮಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲಾಸ್ಟಲ್ಲಿ ಇವತ್ತೇನು ತೊಗೊಂಡಿರೋ ಫೋಟೋ ಏನೈತೆ ನೋಡಿ ಅಷ್ಟು ಶೇರ್ ಮಾಡೀನಿ. ಯಾಕಂದ್ರೆ ವಾಪಸ್ ಜಲ್ದಿ ಬರ್ತೀನಿ ನಾಟಕ ನೋಡೋಕ್ಕಂತ. ನಾಟಕದ ವಿಡಿಯೋ ಅಂತೂ ಗ್ಯಾರಂಟಿ ಹಾಕ್ತೀನಿ. ಯಾಕಂದ್ರೆ ನಾಟಕ ನೋಡೋದು ಒಂದು ಖುಷಿ. ಸೊ ಹಾಗಾಗಿ ವಿಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ಏನು ನೋಡಿರಿ ಸ್ವಲ್ಪ ವೇಟ್ ಮಾಡಿರಿ.